8ನೇ ತರಗತಿ ತಿಳಿ ಕನ್ನಡ ಪದ್ಯಭಾಗ 5 ಮೂಡಲ್ ಕುಣಿಗಲ್ ಕೆರೆ ಪ್ರಶ್ನೋತ್ತರಗಳು. ಪ್ರಶ್ನೆಗಳು. ಮುಖ್ಯ ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಕುಣಿಗಲ್ ಕೆರೆ ಹೇಗೆ ಬಾಗಿದೆ? ಉತ್ತರ: ಕುಣಿಗಲ್ ಕೆರೆ ಬಾಳೆ ಹಣ್ಣಿನಂತೆ ಬಾಗಿದೆ. ಪ್ರಶ್ನೆ 2. ತುಂಬಿದ ಕುಣಿಗಲ್ ಕೆರೆಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ: ತುಂಬಿದ ಕುಣಿಗಲ್ ಕೆರೆಯನ್ನು ನಿಂಬೆ ಹಣ್ಣಿಗೆ ಹೋಲಿಸಲಾಗಿದೆ. ಪ್ರಶ್ನೆ 3. ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಯಾರು ಬಂದರೆಂದು ಉತ್ಪ್ರೇಕ್ಷಿಸಲಾಗಿದೆ? ಉತ್ತರ: ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಕೈಲಾಸದಿಂದ ಶಿವನೇ ಬಂದರೆಂದು ಉತ್ಪ್ರೇಕ್ಷಿಸಲಾಗಿದೆ. ಪ್ರಶ್ನೆ 4. ಕೆರೆಯಲ್ಲಿ ಯಾವ ಮೀನುಗಳಿದ್ದವು? ಉತ್ತರ: ಕೆರೆಯಲ್ಲಿ ಬಾಳೆ ಮೀನುಗಳಿದ್ದವು. ಮುಖ್ಯ ಪ್ರಶ್ನೆ 2. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕುಣಿಗಲ್ ಕೆರೆ ನೋಡುವವರಿಗೆ ಹೇಗೆ ಕಾಣುತ್ತಿತ್ತು? ಉತ್ತರ: ಕುಣಿಗಲ್ನಲ್ಲಿ ಇರುವ ಮೂಡಲ ದಿಕ್ಕಿನಲ್ಲಿರುವ ಕೆರೆಯು ನೋಡುವವರಿಗೆ ಅತ್ಯಂತ ಸುಂದರ ಮತ್ತು ವೈಭೋಗದಂತೆ ಕಾಣುತ್ತಿತ್ತು. ಹುಣ್ಣಿಮೆಯ ದಿನದಂದು ಚಂದಿರನ ಬೆಳದಿಂಗಳು ಮತ್ತು ಚಂದಿರ ಕೆರೆಯ ನೀರಿನಲ್ಲಿ ಮೂಡಿ ಇನ್ನೂ ರಮಣೀಯವಾಗಿ ಕಾಣಿಸುತ್ತದೆ. ಪ್ರಶ್ನೆ 2. ಕಬ್ಬಕ್ಕಿಗಳು ಯಾವಾಗ ಬಾಯಿ ಬಿಡುತ್ತವೆ? ಉತ್ತರ: ಕೆರೆಯ ಅಂದವನ್ನು ನೋಡಲೆಂದು ಕೈಲಾಸದಿಂದ ಶಿವನೇ ಬರುತ್ತಾನೆ. ಅವನನ್ನು ಕಾಣಲು ಕೆರೆಯಿಂದ ಮೀನು ಮೊದಲಾದ ಜಲಚರಗಳು ನೀರಿನ ಮೇಲಕ್ಕೆ ಬರುತ್ತವೆ. ಅವನ್ನು ಕಂಡ ಕಬ್ಬಕ್ಕಿಗಳು ಅವನ್ನು ತಿನ್ನಲೆಂದು ಬಾಯಿ ಬಿಡುತ್ತವೆ. ಪ್ರಶ್ನೆ 3. ಬಾಳೆ ಮೀನುಗಳು ಬೊಬ್ಬೆ ಹೊಡೆಯಲು ಕಾರಣವೇನು? ಉತ್ತರ: ಆ ಕೆರೆಯಲ್ಲಿರುವ ಜಲಚರಗಳನ್ನು ಮೀನುಗಳನ್ನು ಹಿಡಿಯಲು ಜನರು ಹುಟ್ಟು ಹಾಕಿ ದೋಣಿಯಲ್ಲಿ ಹೋಗಿ ಬಲೆಯನ್ನು ಬೀಸಿದಾಗ ಆ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡ ಮೀನುಗಳು ನರಳಾಟದಿಂದ ಒದ್ದಾಡುತ್ತವೆ ಮತ್ತು ಬೊಬ್ಬೆ ಹೊಡೆಯುತ್ತವೆ. ಮುಖ್ಯ ಪ್ರಶ್ನೆ 3. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಕುಣಿಗಲ್ ಕೆರೆ ಜೀವ ಸಂಕುಲಕ್ಕೆ ಆಶ್ರಯವಾಗಿರುವುದನ್ನು ಗೀತೆಯಲ್ಲಿ ಯಾವ ರೀತಿ ವರ್ಣಿಸಲಾಗಿದೆ? ಉತ್ತರ: ನಿಂಬೆ ಹಣ್ಣಿನಂತೆ ತುಂಬಿದ ವಿಶಾಲವಾದ ಕುಣಿಗಲ್ ಕೆರೆ ಹಲವು ಜೀವ ಸಂಕುಲಕ್ಕೆ ಆಶ್ರಯ ತಾಣವಾಗಿದೆ. ಈ ಕೆರೆಯಲ್ಲಿ ಸಾಕಷ್ಟು ವಿಭಿನ್ನ ರೀತಿಯ ಜಲಚರಗಳು, ಮೀನುಗಳು ವಾಸಿಸುತ್ತವೆ. ಇಂತಹ ಜಲಚರಗಳನ್ನು ನೋಡಿ ತಿನ್ನಲು ಕಬ್ಬಕ್ಕಿಗಳು ಆತುರಯುಕ್ತ ಬಾಯಿ ಬಿಟ್ಟು ಹಾರುತ್ತಾ ಬರುತ್ತವೆ. ಜೊತೆಗೆ ಈ ಕೆರೆಯನ್ನು ನೀರನ್ನು ಉಂಡು ದಷ್ಟಪುಷ್ಟವಾಗಿ ಬೆಳೆದ ಬಾಳೆ ಗಿಡಗಳು ಸಂತೋಷದಿಂದ ಗಾಳಿಗೆ ಜೋಲಾಡುತ್ತವೆ. ಈ ಕೆರೆಯು ಮಾನವನಿಗೂ ಅತ್ಯಂತ ಉಪಯೋಗಕಾರಿಯಾಗಿದೆ. ನೋಡುಗರ ಮೈಮನಸ್ಸನ್ನು ಸೆಳೆಯುವ ಈ ಕೆರೆಯ ನೀರನ್ನು ಕೃಷಿಗಾಗಿ, ದಿನನಿತ್ಯದ ಕೆಲಸಕ್ಕಾಗಿ ಬಳಸಲಾಗುತ್ತದೆ ಮತ್ತು ಉಪಕಸುಬಾದ ಮೀನುಗಾರಿಕೆಗೆ ಸಹಾಯವಾಗಿದೆ. ಇಂತಹ ತುಂಬಿದ ಕೆರೆ ಸುತ್ತಲೂ ಹಚ್ಚ ಹಸಿರನ್ನು ಕಂಡು ಗುಬ್ಬಿ, ಜಿಂಕೆಯಂಥ ಪ್ರಾಣಿ ಪಕ್ಷಿಗಳು ಸಂಭ್ರಮದಿಂದ ನಲಿದಾಡುತ್ತವೆ ಮತ್ತು ಹಾರಾಡುತ್ತವೆ. ಕುಣಿಗಲ್ ಕೆರೆಯು ಹಲವು ಬಗೆಯ ಜೀವಿಗಳಿಗೆ ಆಶ್ರಯ ಇಟ್ಟಿದೆ. ಅಲ್ಲಿರುವ ಜಲಚರಗಳನ್ನು ತಿನ್ನಲು ಕಬ್ಬಕ್ಕಿಗಳಿದ್ದವು. ಬಾಳೆಯೇ ಮೊದಲಾದ ಸಸ್ಯ ಸಂಪತ್ತು ಅಲ್ಲಿತ್ತು. ಕೆರೆಯಲ್ಲಿದ್ದ ಮೀನುಗಳನ್ನು ಹಿಡಿದು ತಿನ್ನುವ ಜನರು ಇದ್ದರು. ಗುಬ್ಬಿಯಂತಹ ಪಕ್ಷಿಗಳು, ಜಿಂಕೆಯಂಥ ಪ್ರಾಣಿಗಳು ಅದರ ಆಶ್ರಯದಲ್ಲಿದ್ದವು ಎಂದು ಈ ಜನಪದ ಗೀತೆಯಲ್ಲಿ ವರ್ಣಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 2. ಮೂಡಲ್ ಕುಣಿಗಲ್ ಕೆರೆ ಜನಪದ ಗೀತೆಯ ಭಾವಾರ್ಥವನ್ನು ಬರೆಯಿರಿ. ಉತ್ತರ: ಮೂಡಲ ದಿಕ್ಕಿನಲ್ಲಿರುವ ಕುಣಿಗಲ್ ಕೆರೆ ನೋಡುವವರಿಗೆ ಒಂದು ವೈಭೋಗ, ಅದೃಷ್ಟ. ಕುಣಿಗಲ್ ಕೆರೆಗೆ ಚಂದಿರನು ಮೂಡಿ ಬರುತ್ತಾನೆ. ಕುಣಿಗಲ್ ಕೆರೆ ಸಹಜ ಸೌಂದರ್ಯವನ್ನು ಬಾಳೆ ಹಣ್ಣಿಗೆ ಹೋಲಿಸಲಾಗಿದೆ. ಬಾಳೆಹಣ್ಣು ಬಾಗಿದ ಹಾಗೆ ಕೆರೆಯೂ ಸಹ ಬಾಗಿರುವ ರೀತಿ ಕಾಣಿಸುತ್ತದೆ. ಸಂಬಂಧದಲ್ಲಿ ಭಾವ ಎಂದರೆ ಹೆಣ್ಣು ಮಗಳಿಗೆ ಎಲ್ಲಿಲ್ಲದ ಅಕ್ಕರೆ. ಆಗಿನ ಕಾಲದಲ್ಲಿ ಮದುವೆ ಆಗುವ ಹುಡುಗ ಅಥವಾ ಮಾವನ ಮಗನನ್ನು ತುಂಬಾ ಅಕ್ಕರೆಯಿಂದ ಕಾಣುವಂತ ಸಂಬಂಧ. ಅದಲ್ಲದೆ ಅವನು ತಂದುಕೊಟ್ಟಂತ ಸೀರೆಯ ಬಣ್ಣವು ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಕೆರೆಯೂ ತುಂಬಾ ಸುಂದರವಾಗಿದೆ. ಕೆರೆಯಲ್ಲಿ ಹಾರುಗೋಲು, ಹಾರುವುದಕ್ಕೆ ಹಾಯಿಸುವುದಕ್ಕೆ ದೋಣಿ ನಡೆಸಲು ಬಳಸುವ ಕೋಲು, ಅದನ್ನು ನೂಕುವುದಕ್ಕೆ ಇನ್ನೊಂದು ಕೋಲು ಮತ್ತು ಬಾಳೆಹಣ್ಣಿನ ಗಾತ್ರದ ಮೀನುಗಳು ಬೊಬ್ಬೆ ಹಾಕುತ್ತಿವೆ. ಅಂದರೆ ಬಲೆಗೆ ಸಿಕ್ಕಿ ಬೊಬ್ಬೆ ಹೊಡೆಯುತ್ತವೆ. ಸಾರಂಗಗಳು, ಗುಬ್ಬಿಗಳು ಸಂತೋಷಕ್ಕೆ ಕೂಗಿಕೊಳ್ಳುತ್ತಿವೆ. ಈ ಜನಪದ ಗೀತೆಯು ಕುಣಿಗಲ್ ಕೆರೆಯು ಕೇವಲ ನೀರಿನ ಮೂಲವಾಗಿರದೆ ಚಂದ್ರೋದಯದ ಸುಂದರ ದೃಶ್ಯ, ಕೆರೆಯ ಫಲವತ್ತಾದ ಸುತ್ತಮುತ್ತಲಿನ ಪ್ರದೇಶ, ಅದರ ಆಳ ಮತ್ತು ಅದರಲ್ಲಿನ ಜೀವ ವೈವಿಧ್ಯ ಇವೆಲ್ಲವನ್ನು ಹಾಡು ಕಾವ್ಯಾತ್ಮಕವಾಗಿ ವರ್ಣಿಸುತ್ತದೆ. ಮುಖ್ಯ ಪ್ರಶ್ನೆ 4. ಸಂದರ್ಭದೊಡನೆ ವಿವರಿಸಿ. ವಾಕ್ಯ 1. ಭಾವ ತಂದನೋ ಬಣ್ಣದ ಸೀರೆ. ಆಯ್ಕೆ. ಈ ವಾಕ್ಯವನ್ನು ಮತಿಘಟ್ಟ ಕೃಷ್ಣಮೂರ್ತಿಯವರು ಸಂಗ್ರಹಿಸಿರುವ ಮೂಡಲ್ ಕುಣಿಗಲ್ ಕೆರೆ ಎಂಬ ಜನಪದ ಗೀತೆಯಿಂದ ಆಯ್ದುಕೊಳ್ಳಲಾಗಿದೆ.
ಈ ಮಾತನ್ನು ಜನಪದರು ಓದುಗರಿಗೆ ಹೇಳಿದ್ದಾರೆ. ಸಂದರ್ಭ: ಬಾಳೆಯ ಹಣ್ಣಿನ ಹಾಗೆ ಬಾಗಿದ ಈ ಕೆರೆಯು ಮಳೆಗಾಲದಲ್ಲಿ ತುಂಬಿದಾಗ ಬಾಗಿನವನ್ನು ಅರ್ಪಿಸಲಾಗುತ್ತದೆ. ಅಂದರೆ ಸೀರೆ, ಉಪ್ಪಸ, ಎಲೆ, ಅಡಿಕೆ, ಹಣ್ಣು ಎಲ್ಲವನ್ನು ಮರದಲ್ಲಿಟ್ಟು ನೀರಿಗೆ ಬಿಡಲಾಗುತ್ತದೆ. ಕೆರೆ ತುಂಬಿದ ಖುಷಿಗೆ ಬಾವನು ಬಾಗಿನ ಬಿಡಲು ಬಣ್ಣದ ಸೀರೆಯನ್ನು ತಂದಿರುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ಸ್ವಾರಸ್ಯ: ಮೂಡಲ್ ಕುಣಿಗಲ್ ಕೆರೆ ತುಂಬಿ ತುಳುಕುವಾಗ ಬಾಗಿನ ಅರ್ಪಿಸುವ ಪರಿಯು ಇಲ್ಲಿ ಸ್ವಾರಸ್ಯವಾಗಿದೆ. ವಾಕ್ಯ 2: ಕಬ್ಬಕ್ಕೆ ಬಾಯ ಬಿಡುತ್ತಾವೆ. ಆಯ್ಕೆ: ಈ ವಾಕ್ಯವನ್ನು ಮತಿಘಟ್ಟ ಕೃಷ್ಣಮೂರ್ತಿಯವರು ಸಂಗ್ರಹಿಸಿರುವ ಮೂಡಲ್ ಕುಣಿಗಲ್ ಕೆರೆ ಎಂಬ ಜನಪದ ಗೀತೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಜನಪದರು ಓದುಗರಿಗೆ ಹೇಳಿದ್ದಾರೆ. ಸಂದರ್ಭ: ಬಾಳೆ ಹಣ್ಣಿನಂತೆ ಬಾಗಿದ, ನಿಂಬೆ ಹಣ್ಣಿನಂತೆ ತುಂಬಿದ ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಸ್ವತಃ ಶಿವನೇ ಬರುತ್ತಾನೆ. ಹಾಗೆಯೇ ಆ ನೀರಿನಲ್ಲಿರುವ ಜಲಚರಗಳನ್ನು, ಮೀನುಗಳನ್ನು ನೋಡಿ ತಿನ್ನಲು ಕಬ್ಬಕ್ಕಿಗಳು ಹಾತೊರೆಯುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ಸ್ವಾರಸ್ಯ: ಕೈಲಾಸವಾಸಿಯಾದ ಶಿವನೇ ಕುಣಿಗಲ್ ಕೆರೆಯ ಸೊಬಗನ್ನು ನೋಡಲು ಬಂದನೆಂದರೆ ಅದರ ಸೊಬಗು ಎಷ್ಟಿದೆ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ. ವಾಕ್ಯ 3: ಬೊಬ್ಬೆ ಹೊಡಿತಾವೆ ಬಾಳೆ ಮೀನು. ಆಯ್ಕೆ: ಈ ವಾಕ್ಯವನ್ನು ಮತಿಘಟ್ಟ ಕೃಷ್ಣಮೂರ್ತಿಯವರು ಸಂಗ್ರಹಿಸಿರುವ ಮೂಡಲ್ ಕುಣಿಗಲ್ ಕೆರೆ ಎಂಬ ಜನಪದ ಗೀತೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಜನಪದರು ಓದುಗರಿಗೆ ಹೇಳಿದ್ದಾರೆ. ಸಂದರ್ಭ: ಆ ಕೆರೆಯಲ್ಲಿರುವ ಜಲಚರಗಳನ್ನು, ಮೀನುಗಳನ್ನು ಹಿಡಿಯಲು ಜನರು ಹುಟ್ಟು ಹಾಕಿ ದೋಣಿಯಲ್ಲಿ ಹೋಗಿ ಬಲೆಯನ್ನು ಬೀಸಿದಾಗ ಆ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡ ಮೀನುಗಳು ನರಳಾಟದಿಂದ ಒದ್ದಾಡುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ಸ್ವಾರಸ್ಯ: ಇಲ್ಲಿ ಕೃಷಿಕರ ಉಪಕಸುಬುಗಳ ಬಗ್ಗೆ ಹಾಗೂ ಕೆರೆಯ ಬಗ್ಗೆ ವರ್ಣಿಸಿರುವುದು ಸ್ವಾರಸ್ಯವಾಗಿದೆ. ಭಾಷಾಭ್ಯಾಸ: ಮುಖ್ಯ ಪ್ರಶ್ನೆ 1: ಕೆಳಗಿನ ಸಮಾಸ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸದ ಹೆಸರು ತಿಳಿಸಿರಿ. ಊರುಗೋಲು: ಊರುವುದು ಪ್ಲಸ್ ಕೋಲು ಗಮಕ ಸಮಾಸ. ಹೊಂಬಾಳೆ: ಹೊನ್ನಿನ ಪ್ಲಸ್ ಬಾಳೆ ಕರ್ಮಧಾರೆಯ ಸಮಾಸ. ಕಬ್ಬಕ್ಕಿ: ಕಪ್ಪಾದ ಪ್ಲಸ್ ಅಕ್ಕಿ ಕರ್ಮಧಾರೆಯ ಸಮಾಸ. ಮುಖ್ಯ ಪ್ರಶ್ನೆ 2: ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಬಾಯಿ ಬಿಡು. ಸ್ವಂತ ವಾಕ್ಯ: ಕೆಲವೊಮ್ಮೆ ಉತ್ತರ ಗೊತ್ತಿದ್ದರೂ ಶಿಕ್ಷಕರ ಮುಂದೆ ಬಾಯಿ ಬಿಟ್ಟು ಹೇಳಲು ನನಗೆ ಧೈರ್ಯವಿಲ್ಲ. ಬೊಬ್ಬೆ ಹೊಡೆ. ಸ್ವಂತ ವಾಕ್ಯ: ಶಿಕ್ಷಕರ ಮಾತನ್ನು ಕೇಳದೆ ಕ್ಲಾಸ್ನಲ್ಲಿ ಗಲಾಟೆ ಮಾಡಿದ ನಮಗೆ ಮುಖ್ಯೋಪಾಧ್ಯಾಯರು ಬೊಬ್ಬೆ ಹೊಡೆದು ಎಚ್ಚರಿಸಿದರು. ಐಭೋಗ. ಸ್ವಂತ ವಾಕ್ಯ: ದೀಪಾವಳಿ ಹಬ್ಬದ ದಿನದಲ್ಲಿ ನಮ್ಮ ಮನೆಯಲ್ಲಿ ವಿಶೇಷವಾದ ಐಭೋಗದ ಊಟದ ವ್ಯವಸ್ಥೆ ಇತ್ತು. ಮುಖ್ಯ ಪ್ರಶ್ನೆ 3: ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ. ಯೋಗಿ, ಜೋಗಿ, ಹಕ್ಕಿ, ಪಕ್ಷಿ, ಸೀರೆ, ಚೀರ, ಬಣ್ಣ, ವರ್ಣ. ಮುಖ್ಯ ಪ್ರಶ್ನೆ 4: ಕೆಳಗಿನ ಪದಗಳಿಗೆ ಗ್ರಾಂಥಿಕ ರೂಪಗಳನ್ನು ಬರೆಯಿರಿ. ಬರ್ತಾನೆ, ಬರುತ್ತಾನೆ, ನೋಡಾಲು, ನೋಡಲು, ಬಿಡುತ್ತಾವೆ, ಬಿಡುತ್ತವೆ, ಕೆರೆಯಾಗೆ, ಕೆರೆಯಲ್ಲಿ. ಮುಖ್ಯ ಪ್ರಶ್ನೆ 5: ಆ ಪಟ್ಟಿಯನ್ನು ಬಾ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ. 1. ಪೂರ್ವ, ಮೂಡಣ. 2. ಪಶ್ಚಿಮ, ಪಡುವಣ. 3. ಉತ್ತರ, ಬಡಗಣ. 4. ದಕ್ಷಿಣ, ತೆಂಕಣ.